ನಮಸ್ತೆ. ನಾನು ಮೂವಿ ನೋಡಿದ್ದು ಬ್ಲಿಂಕ್. ಬ್ಲಿಂಕ್ ನನಗೆ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಓವರ್ ದ ಕನ್ವರ್ಸೇಷನ್ ವಿತ್ ವಿನೀತ್ ಅಂತ ಬಂದಾಗ ಸೊ ಅದೇನು ನಾನು ಹೋಗಿ ನೋಡಿದೆ. ನಾನು ಆ್ಯಸ್ ಜಸ್ಟ್ ಏನು ಗೊತ್ತಿದ್ದೇನೆ. ಬಟ್ ನೋಡ್ತಾ 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 ಅದು ಅನ್ನುವಂಥ ನನ್ನ ನಾಸ್ಟಾಲ್ಜಿಕ್ ಅನಿಸ್ತಾ ಇತ್ತು. ಯಾಕಂದರೆ ನಾಸ್ಟಾಲ್ಜಿಕ್ ಅನಿಸಿದೆ. ಯಾಕಂದರೆ ದೋಸ್ ಕೈಂಡ್ ಆಫ್ ಥಾಟ್ಸ್ ನನ್ನದ್ರಲ್ಲೂ ಇತ್ತು. ಸೊ ನೋಡಿ ಹೇಗೆ ಅಂದರೆ ಇಟ್ಸ್ ನಾನ್ ಲೀನಿಯರ್ ಮೂವಿ ವೇರ್ ಟೈಮ್ ಜಂಪ್ ಆಗುತ್ತೆ, ಟೈಮ್ ಟ್ರಾವೆಲ್ ಇದೆ ಇದರಲ್ಲಿ. ವಾಟ್ ಪ್ರೊಟಗನಿಸ್ಟ್ ಇದ್ದಾನೆ, ಅವನು ಬೇಸಿಕ್ಸ್ ಏನಂತಂದ್ರೆ ಅವನು ಈ ಟೈಮ್ ಲೈನಲ್ಲಿ ಅವನಿಗೆ ಒಬ್ಬ ತಾಯಿ ಇದ್ದಾಳೆ, ತಂದೆ ಇದ್ದಾನೆ, ಎಲ್ಲೋಗಿದ್ದಾನೆ ಗೊತ್ತಿಲ್ಲ. ಅದು ಅವನು ತನ್ನ ಎಡಿಟಿಂಗ್ ಜಾಬ್ ಮಾಡ್ತಾ ಇದ್ದಾನೆ. ಎಡಿಟಿಂಗ್ ಜಾಬ್ ಮಾಡ್ತಾ ಅವನಿಗೆ ಕೆಲವೊಂದು ಒಬ್ಬ ಮನುಷ್ಯ ಸಿಗ್ತಾನೆ. ಅವನು ಏನೋ ಕೇಳ್ತಾನೆ, ಹೆಲ್ಪ್ ಕೇಳ್ತಾನೆ, ಇವನು ಮಾಡ್ತಾನೆ. ಸೊ ಅದು ಹೆಲ್ಪ್ ಏನಂತಂದರೆ ಟೈಮ್ ಟ್ರಾವೆಲ್ ಮಾಡಿಬಿಟ್ಟು ಸ್ವಲ್ಪ ದಿನ ಇದ್ದರೆ ನೀನು ಕಂಡು ಬಿಡಿಸ್ಲಾರ್ದೇ ಇಷ್ಟು ದಿನ ಇದಕ್ಕೆ ಸಾಧ್ಯ ಇದೆ. ಸೊ ಯು ಆರ್ ದ ಓನ್ಲಿ ಪರ್ಸನ್ ಯು ಕ್ಯಾನ್ ಹೆಲ್ಪ್ ಮೀ ಔಟ್ ಅಂತೇಳಿ ಹೆಲ್ಪ್ ಕೇಳ್ತಾನೆ. ಸೊ ಅಂತ ಮಾಡ್ತಾನೆ. ಅದು ಮಾಡ್ತಾ 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 ಏನಾಗುತ್ತೆ ಅಂತಂದರೆ ಸೊ ಹಿ ರಿಯಲೈಸಸ್ ಸರ್ಟನ್ ಥಿಂಗ್ಸ್. ಅದು ಹೇಗೆ ಅಂತಂದರೆ ಲೈಕ್ ದ ಪರ್ಸನ್ ಹೂ ಕಾಲ್ಡ್ ಹಿಮ್ ಈಸ್ ಹಿಮ್ಸೆಲ್ಫ್. ಈ ಮನುಷ್ಯ ಯಾರಂತಂದ್ರೆ ತನ್ನನ್ನು ತಾನು ಕಾಲ್ ಮಾಡ್ತಾನೆ. ಹಿಂದಿನ ಟೈಮು ಯಾರು ಬಂದು ಕಾಲ್ ಮಾಡ್ತಾನೆ ಅವನೇ ಇರ್ತಾನೆ. ಅವನೇ ಹಿಂದೆ ಹೋಗ್ಬಿಟ್ಟು ಒಂದು ಹೆಣ್ಮಗಳು ಮದುವೆ ಆಗ್ತಾನೆ. ಆ ಹೆಣ್ಮಕ್ಳಿಂದ ಹುಟ್ಟ ಮಗು ಅವನೇ ಇರ್ತಾನೆ. ಸೊ ಇದು ಒಂಥರ ಹೇಗೆ ಅದು ಒಂದು ಟೈಮ್ ಆಪ್ರೇಷನ್ಸ್ ಆಗಿರುತ್ತೆ. ಅದರಿಂದ ಆ ಟೈಮ್ ಆಪ್ರೇಷನ್ ಇವನೇ ಕ್ರಿಯೇಟ್ ಮಾಡಿರ್ತಾನೆ. ಆ ಕ್ರಿಯೇಟ್ ಮಾಡಿದಾಗ ಏನಾಗಿರುತ್ತೆ ಅದನ್ನು ರೆಕ್ಟಿಫೈ ಮಾಡ್ತಾ ಮಾಡ್ತಾ ಕೊನೆಗೆ ಅದು ರಿಸಾಲ್ವ್ ಮಾಡ್ತಾನೆ. ದ ವೇ ಇದು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದನ್ನು ಚೆನ್ನಾಗಿ ಅನಿಸ್ತು. ದ ಕ್ಯಾರೆಕ್ಟರ್ಸ್ ನೇಮ್ ಏನಿದೆ ಅವನು ಚೆನ್ನಾಗಿ ಮೀನಿಂಗ್ಫುಲ್ ಆಗಿದೆ. ಆ ಕ್ಯಾರೆಕ್ಟರ್ ಏನು ಡಿನೋಟ್ ಮಾಡುತ್ತೆ, ಆ ಕ್ಯಾರೆಕ್ಟರ್ ಏನು ಇದೆ ಅದನ್ನು ಡಿಸ್ಕ್ರೈಬ್ ಮಾಡುವಂಥ ಆಯಾ ಕ್ಯಾರೆಕ್ಟರ್ಸ್ಗಳಿಗೆ ಆಯಾ ನೇಮ್ ಕೊಟ್ಟಿದ್ದಾರೆ. ಹಾಗಾಗಿ ಅದು ನನಗೆ ಚೆನ್ನಾಗಿ ಅನಿಸ್ತು. ಆಮೇಲೆ ಅದು ಲಿಂಕ್ ಹೇಗೆ ಮಾಡ್ತಿದ್ದಾರೆ. ಆಮೇಲೆ ಅದು ಕೆಲವೊಂದು ಸೀನ್ಸ್ನಲ್ಲಿ ಪ್ರೆಸೆಂಟ್ ಟೈಮ್ ಲೈನಲ್ಲಿ ಏನಿದೆ ಅದು ಆ ಮನುಷ್ಯನ ತನ್ನ ಇವನು ನಾಟಕದ ಕಂಪ್ನಿ ಇರುತ್ತೆ, ಗ್ರೂಪ್ ಇರುತ್ತೆ. ಅದರಲ್ಲಿ ಅವನು ತನ್ನ ಮಗುಗೊಂದು ಹೆಸರು ಇಡ್ತಾನೆ. ಆ ಹೆಸರು ಹೇಗಿರುತ್ತೆ ಅಂತಂದರೆ ತಂದೆ ಒಂದು ಕ್ಯಾರೆಕ್ಟರ್ ಇರುತ್ತಲ್ಲ ಆ ಹೆಸರು ಅವನು ಇಟ್ಟಿರ್ತಾನೆ. ಅದು ಒಂಥರ ಡಾಟ್ಸ್ ಏನು ಕನೆಕ್ಟ್ ಮಾಡಿದ್ದಾರೆ ಥ್ರೂಔಟ್ ದ ಡಿಫ್ರೆಂಟ್ ಟೈಮ್ ಲೈನ್ಸ್. ಒಂದೊಂದೇ ಆಯಾ ಆ್ಯಸ್ ಮೂವಿ ಪ್ರೋಗ್ರೆಸ್ ಏನೇನು ಕನೆಕ್ಟ್ ಆಗುತ್ತಲ್ಲ ಅವಾಗ ಇವರು ರಿಯಲೈಸ್ ಇದಕ್ಕೆ ಹೀಗೆ ಗೆಟ್ ಟು ನೋ ರೀಸನ್ ಹಿಂಗೆ. ಸೊ ಇಟ್ ಜಸ್ಟ್ ಸಮಥಿಂಗ್ ವೇಗಾಗೇನು ಬರ್ತಿಲ್ಲ. ನನಗೆ ಚೆನ್ನಾಗಿ ಅನಿಸ್ತು. ಲೈಕ್ ನನಗೆ ಹಾಗಾಗಿ ಮೂವಿ ಇಟ್ ವಾಸ್ ಐ ಫೆಲ್ಟ್ ಕನ್ನಡದಲ್ಲಿ ಈ ಥರ ಸೈನ್ಸ್ ಫಿಕ್ಷನ್ ಮೂವೀಸ್ ಎಲ್ಲೂ ನಾನು ಜಾಸ್ತಿ ನೋಡಿಲ್ಲ ಅಂತ ಈಗ ಸದ್ಯಕ್ಕೆ ನನ್ನ ಮೈಂಡಲ್ಲಿ ನನಗೆ ಸೈನ್ಸ್ ಫಿಕ್ಷನ್ಸ್ ಕನ್ನಡದಲ್ಲಿ ಮಾಡಿಲ್ಲ ಅಂತ ಅನಿಸುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಹಾಲಿವುಡ್ ಉಪೇಂದ್ರ ಏನು ಮಾಡಿದ್ರು ಈ ಸದ್ಯ ನನ್ನ ನೆನ್ಪಿಟ್ಟು ಬರ್ತಾರೆ. ಆದರೆ ಜಾಸ್ತಿ ಟೈಮ್ ಟ್ರಾವೆಲಿಂಗ್ ಕಾನ್ಸೆಪ್ಟ್ ಏನಿದೆ, ಒಂದು ಐಡ್ರಾಪ್ ಹಾಕ್ಕೊಂಡು ಒಂದು ಮಷಿನ್ ಥ್ರೂ ಹೋಗೋದು, ಅದೇನು ಕಾನ್ಸೆಪ್ಟ್ ಅದು ಹೆಂಗೆ ಅದು ಯಾವ ರೀತಿ ಅದನ್ನು ಕಂಡುಹಿಡಿತಾರೆ, ಅದು ಬ್ಯಾಕ್ಗ್ರೌಂಡ್ ಏನು ಅಂತ ಅಷ್ಟೇನು ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇನ್ಸೆಪ್ಷನಲ್ಲಿ ನೋಡಿದಾಗ ಏನು ಮಾಡ್ತಾರೆ, ಡ್ರೀಮಲ್ಲಿ ಹೋಗೋಕ್ಕೆ ಒಂದು ಟೂಲ್ ಇದೆ, ಸಿಮಿಲರ್ ಟೂಲ್ ತೊಗೊಂಡಿದ್ದಾರೆ. ಬಟ್ ಲೈಕ್ ವಿಲ್ ಬಿ ಕನ್ವಿನ್ಸ್ ದ್ಯಾಟ್ ಅಲ್ಲಿ ನೀವು ಇನ್ಸ್ಟ್ರಕ್ಷನಲ್ಲಿ ಹಾಕೋ ಆಡಿಯೋ ಕೇಳ್ಬಿಟ್ಟು ಒಂದು ಇದರಲ್ಲಿ ಗೋ ಟು ಸಮನ್ ಸ್ಟ್ರೀಮಲ್ಲಿ ಮಾಡಿಬಿಟ್ಟು ಅಲ್ಲಿ ನೀವೇನು ಇನ್ಸರ್ಟ್ ಮಾಡಬೇಕಾಗಿರೋದು ಐಡಿಯಾಸ್ ಅದೆಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಬರ್ತೀರ. ಇದರಲ್ಲಿ ಅದು ಸಿಮಿಲರ್ ಟೈಪ್ ಬಟ್ ಇಟ್ ವಾಸಂಟ್ ಸೋ ಕನ್ವೀನ್ಸ್ ಬಿಕಾಸ್ ಆಫ್ ರಿಚ್ನೆಸ್ ಲ್ಯಾಕ್ ಆಗಿತ್ತು ಅದಕ್ಕೂ, ಅಥವಾ ನನಗೆ ಅದು ಚೆನ್ನಾಗಿ ಅನಿಸ್ತು. ಓಕೆ, ಬಟ್ ಟು ದ ಲೆವೆಲ್ ಆಫ್ ದ ಏನು ನ್ಯೂ ಕಮರ್ಸ್ ಇದ್ದಾರೆ, ದ ಎಫರ್ಟ್ ದೇ ಪುಟ್ ಇಟ್, ಐ ಲೈಕ್ ದಟ್ ಎಫರ್ಟ್. ಬಿಕಾಸ್ 15 ಲಕ್ಷ ಬಜೆಟಲ್ಲಿ ಇಷ್ಟು ಚೆನ್ನಾಗಿ ತೋರಿಸಿದ್ದಾನೆ ಅಂತಂದರೆ ಇಟ್ಸ್ ಥಮ್ಸ್ ಅಪ್ ಫಾರ್ ಮಿ. ಬಟ್ ಓವರಾಲ್ ನಾನು ಐ ಲೈಕ್ ದ ಮೂವಿ. ನನ್ನ ನೆಗೆಟಿವ್ಸ್ ಅನ್ನೋದಿಲ್ಲ, ಏನು ನನಗಷ್ಟು ಅನಿಸ್ತಿಲ್ಲ. ಬಟ್ ಇಟ್ಸ್ ಇಗ್ನೋರಬಲ್. ಇದನ್ನು
the way it's not for the common people. The common audience, mass audience sigala. It's for people ಯಾರಿಗೆ for ಅವ್ರಿಗೆ ಥಾಟ್ಸ್ ಬ್ರೈನಿಗೆ ಫುಡ್ ಬೇಕು ಅಂಥವ್ರಿಗೆ ಈ ಮೂವಿ ಇಷ್ಟ ಆಗುತ್ತೆ. ಜನರಲಿ ಯಾರು ಯಾಕಂದ್ರೆ ನಮ್ಮ ಮನೇಲೆ ನಾನು ಮೊನ್ನೆ ಪ್ರೈಮಲ್ಲಿ ನೋಡಿದಾಗ ನನ್ನ ವೈಫಿಗೆ ಅದು ಇಷ್ಟ ಆಗಿದೆ. ಬೋರಿಂಗ್ ಇದೆ ಮೂವಿ ಅಂತ ಏನಿಲ್ಲ. ಇಟ್ಸ್ ನಾಟ್ ಫಾರ್ ಎವ್ರಿವನ್. ಯಾರು ನಾನ್ ಲೀನಿಯರ್ ಅಥವಾ ಟೈಮ್ ಟ್ರಾವೆಲ್ ಬಗ್ಗೆ ಇಷ್ಟಪಡ್ತಾರೋ ಅಥವಾ ಸಮಥಿಂಗ್ ಸೈನ್ಸ್ ಫಿಕ್ಷನ್ ಇಷ್ಟಪಡ್ತಾರೆ ಅವರಿಗೆ ಇದು ಇಷ್ಟ ಆಗುತ್ತೆ. ಇಟ್ಸ್ ಓನ್ಲಿ ಫಾರ್ ಸೆಲೆಕ್ಟೆಡ್ ಆಡಿಯನ್ಸ್. ಎಲ್ಲರಿಗೂ ಇಷ್ಟ ಆಗುತ್ತೆ. ಪುನಃ ಪ್ರಶ್ನೆಗಳು ಕೇಳುತ್ತೆ. ಸೊ ಈಗ ಬೆಳಕಿನ ಆಟ ಲೈಟ್ ಆ್ಯಂಡ್ ಶೇಡ್ಸ್ ಹೇಗೆ ಬೆಳೆಸಬಹುದು? ಲೈಟ್ ಆ್ಯಂಡ್ ಶೇಡ್ಸ್ ಅಲ್ಲಿ ನಿಮಗೆ ಇನ್ನೊಂದು ಕನ್ಫ್ಯೂಸಿಂಗ್ ಏನು ಅಂತಂದರೆ ಈಗ ನಾನು ಲೂಸಿಯಾನ್ ಮೂವಿ ನೋಡಿದಾಗ ಸಡನ್ ಟೈಮ್ ಲೈನ್ ಅದರ ಡ್ರೀಮ್ಗೆ ಮತ್ತು ರಿಯಾಲಿಟಿ ತೋರಿಸ್ಬೇಕಾದ್ರೆ ಶೇಡ್ಸ್ ಯೂಸ್ ಮಾಡ್ತಿರ್ತಾರೆ. ಬ್ಲ್ಯಾಕ್ ಆ್ಯಂಡ್ ಮೋನೋಕ್ರೋಮ್ ಆ್ಯಂಡ್ ಕ್ರೋಮ್ಯಾಟಿಕ್. ಈ ಆ ಥರ ಡಿಫ್ರೆನ್ಸಿಯೇಷನ್ ಲೈಕ್ ಟಿಂಟ್ ಆಫ್ ದ ಗ್ಲಾಸ್ ಆ ಥರ ಮಾಡಿಲ್ಲ. ಲೈಟ್ ಆ್ಯಂಡ್ ಶೇಡ್ಸ್ ಅವ್ನು ಯೂಸ್ ಮಾಡಿದ್ದು ಇದು ಗೋಪಾಲಕೃಷ್ಣ ದೇಶಪಾಂಡೆ ಅವರು ಬೇರೆ ಕಡೆ ಶೇಡ್ಸ್ ಯೂಸ್ ಮಾಡ್ಯಾರ. ಈ ಚೈತ್ರಾಚಾರ್ಯ ಆಮೇಲೆ ಆ ಪಾರ್ಟ್ ಇಲ್ಲಿ ಬಂದು ಬರುತ್ತೆ. ಸೊ ದೇ ಹ್ಯಾವ್ ಯೂಸ್ ಗ್ರೇಡಿಂಗ್ ಬಟ್ ಇಟ್ಸ್ ಲೈಕ್ ವೆರಿ ಇಟ್ ಕಾಂಟ್ ಡಿಫ್ರೆನ್ಶಿಯೇಟ್. ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಇಟ್ ಹ್ಯಾಸ್ ಇಂಪ್ಯಾಕ್ಟ್. ಇಟ್ ಹ್ಯಾಸ್ ವೆರಿ ಸ್ಲೈಟ್. ದಿಸ್ ಇಸ್ ದ ಬ್ಯೂಟಿ. ಅಂದರೆ ಇದು ಅಡುಗೆನಲ್ಲಿ ಕೆಲವೊಂದು ಮೆಣಸು ಇಡೀ ಮೆಣಸಾಗೋದು. ಇಡೀ ಮೆಣಸಾದ್ರೆ ಗೊತ್ತಾಗುತ್ತೆ. ಕೆಲವರು ಶೈಲಿ ಅದು ತುಂಬಿ ಆಗ್ತದೆ. ಅದು ಕಾಫಿನಲ್ಲಿ ಇನ್ನೊಂದು ಸ್ವಲ್ಪ ಸೇರಿಸುತ್ತಾರೆ. ಕಾಫಿ ಮಾಡ್ತಾರೆ ಆಯಿತಾ. ಚಿಕ್ಕಿ ಇರ್ಬೋದು ಮತ್ತೊಂದೇನೋ ಅಂದರೆ ಯು ಡೋಂಟ್ ರಿಯಲೈಸ್ ಬಟ್ ಇಟ್ ಇಸ್ ದೇರ್ ಸಬ್ಟಲ್. And you need to be really cautious around like what you watch it. So our type of ಮತ್ತೊಂದು ಎನಿ ಎಕ್ಸ್ಪೆರಿಮೆಂಟ್ ಇನ್ ಎಡಿಟಿಂಗ್ ಮಾಡಿದ್ರೆ ಒಂದು ಫ್ರೇಮ್ ಇನ್ನೊಂದು ಫ್ರೇಮ್ ಹೋದಾಗ ಏನೊಂದು ಸಡನ್ ಶಿಫ್ಟ್ ಅಥವಾ ಅದಕ್ಕೆ ಏನಾದರೂ ಉಪಯೋಗಿಸಿದ್ದಾರೆ. ಸೊ ಹಿ ಗೋಸ್ ಆ್ಯಂಡ್ ಟ್ರೈಸ್ ನ್ಯೂ ಥಿಂಗ್. ಅದು ಇಟ್ ವಿಲ್ ಎಂಡ್ ದ ಸೇಮ್ ಪಾಯಿಂಟ್. ಸೊ if you try to miss a time, you can't miss it. Time is more powerful than you ಅದು ಚೆನ್ನಾಗಿ ಇದು ಮಾಡ್ತಾ ಹೋಗ್ತಾರೆ. ಒಂದು ಮೂವಿ ಎಂಡ್ ಆಗೋ ಲಾಸ್ಟ್ ಬೈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಟೈಮ್ಸ್ ಏನೋ ಮೆಸೇಜ್ ಸಬ್ಟಲ್ ಮೆಸೇಜ್ ಇರ್ಬೋದು. ಡೈರೆಕ್ಟ್ ಆಗಿ ಮೆಸೇಜ್ ಸಬ್ಟಲ್ ಮೆಸೇಜ್ ಅಂತ ನನಗೆ ಏನು ಅಂತಂದರೆ ಎರಡು ಕ್ಯಾರೆಕ್ಟರ್ಸ್ ಟೈಮ್ ಲೈನಲ್ಲಿ ಆಪ್ರೇಷನ್ ಆಗಿರುತ್ತೆ. ದೇವರ್ ಲೈಕ್ ದೇರ್ ವಾಸ್ ನಾಟ್ ಸಪೋಸ್ ಟು ಬಿ ದೇರ್. ಆ ಟೈಮ್ಲ ಅವನು ಮೆಸೇಜ್ ಅಂತಂದರೆ ಇಟ್ ಶುಡಂಟ್ ಮೆಸ್. ಈಗ ಮಾತ್ರ ಏನು ಸೈಂಟಿಫಿಕ್ ಪವರ್ಸ್ ಇನ್ನೋವೇಷನ್ ಇದೆ, ಕ್ಯಾನ್ ಅಚೀವ್ ಎನಿಥಿಂಗ್. ಬಟ್ ಇಫ್ ಯು ಟ್ರೈಂಗ್ ಟು ಮೆಸ್ ಅಪ್ ದ time is so much powerful that it can take control back. The movie starts with one shot, so T junction, so where the elbow comes, and the last shot the same T junction, but he is not there. Yes, simple. So andre ಆ ಮೊದಲನೇ ಸೀನ್ ಎಲ್ಲಿಂದ ಓಪನ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ನಡೆದಿದ್ದು ಎಲ್ಲ ಇಮ್ಯಾಜಿನರಿ. ಸೊ ಇನ್ ಶಾರ್ಟ್ ದಟ್ಸ್ ವಾಟ್ ದೇ ಇಟ್ ಲೈಕ್ ಟು ಕನ್ವೆ. ಬಟ್ ಈ ಥರದ ಮನಾಡು ಅಂತ ಒಂದು ಮಾನಾಡು STR 6th century ಈ ಥರ ಇತ್ತಲ್ವಾ? different. ಬಟ್ ಈ ಇನ್ಸ್ಪೈರ್ಡ್ ಬೈ ರಂಗನಾಯಕಿ ಅಂಡ್ ಆಲ್ ದ ಮೂವೀಸ್ ಪ್ರೈಮರ್ ಲಾಸ್ಟ್ ಅಲ್ಲ ಅಲ್ಲಿ ಏನು ಓಕೆ ಲೈಕ್ ಸಮ್ವೇರ್ ಲೈಕ್ ಐ ವಾಂಟ್ ಟು ಆಡ್ ದಿಸ್. ಈ ಕಥಾಹಂದರ ಒಂದು ಅದನ್ನು ತೋರಿಸಿದ್ದು ಹೇಳಿದ್ರು. ನನಗೆ ತುಂಬ ಇಷ್ಟ ಆಗಿತ್ತು ಗೋಪಾಲಕೃಷ್ಣ ದೇಶಪಾಂಡೆ ಅವರ ಫೇಸ್ ಆಫ್ ಕ್ಯಾರೆಕ್ಟರ್ಸ್ ಇನ್ ಡಿಫರೆಂಟ್ ಟೈಮ್ಸ್ ಆ್ಯಂಡ್ ಹಿ ಹ್ಯಾಸ್ ಕ್ಯಾರೆಕ್ಟ್ ರಿಯಲಿ ವೆಲ್. ನನಗೆ ಈ ನಡುವೆ ತುಂಬ ಇಷ್ಟ ಆಗ್ತಿದ್ದಾರೆ. ಸೊ ಶಾಕಾಹಾರಿ ಈ ಮೂವಿ ಆ್ಯಂಡ್ ಈ ರೀಸೆಂಟ್ ಮೂವೀಸಲ್ಲಿ ಗೋಪಾಲಕೃಷ್ಣ ದೇಶಪಾಂಡೆ ಅವರ ಕ್ಯಾರೆಕ್ಟರೈಸೇಷನ್ನೇ ಅಷ್ಟು ಚೆನ್ನಾಗಿದೆಯೋ ಇಲ್ಲ ಅವ್ರು ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತೀಯಾರೋ ನಂಗೆ ಗೊತ್ತಿಲ್ಲ. ಬಟ್ ಸಮ್ ಐ ಆಮ್ ಲವಿಂಗ್ ಲೈಕ್ ಸೋ ಮಚ್. ಸೊ ಅದು ಒಂದು. ಆಮೇಲೆ ನನಗೆ ಈ ಹಳೆ ಕನ್ನಡ ಚಲನಚಿತ್ರಗಳ ಪೋರ್ಟ್ರೈಂಗ್ ಅಂಡ್ ಆರ್ಟ್ ವರ್ಕ್ ಅದು ತುಂಬ ಚೆನ್ನಾಗಿದೆ. ರಂಗನಾಯಕಿ ಆಗಲಿ ಆಮೇಲೆ ಇನ್ನೊಂದಿಷ್ಟು ಮೂವೀಸ್ದಾಗಲಿ. ಸೊ ಅಲ್ಲಲ್ಲಿ ಅವ್ರು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಲ್ಲಿ ಅದನ್ನ ಬಳಸ್ಕೊಂಡು ಅದನ್ನ ಬೋಣಿಸ್ಕೊಂಡು ಹೋಗೋಕ್ಕೆ ಅವ್ರು ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ವೆರಿ ಕ್ರಿಯೇಟಿವ್. ಒಂದು ಈಗ ಹೇಳಿದ್ರಲ್ವಾ, ಒಂದು ಸೈಂಟಿಫಿಕ್ದಲ್ಲಿ ನಾವು
ಕನ್ವಿನ್ಸ್ ಆಗಿಲ್ಲ ಅಷ್ಟು ಅಂತ ಅಂದರೆ ಮೂವಿ. ಸೊ ಇವೊಂದು ಅದೇ ವೇದ ಟೈಮ್ ಟ್ರಾವೆಲ್ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಅದರಲ್ಲಿ ನನಗೆ ಅಷ್ಟು ಒಂದು ಸೈಂಟಿಫಿಕ್ ಟೆಂಪರ್ಮೆಂಟ್ ಇರುವಂಥ ಒಂದು ಆನ್ಸರ್ ಸಿಕ್ಕಿಲ್ಲ. ಬಟ್ ಇನ್ ಯುವರ್ ವ್ಯೂ ಅಂದರೆ ನಮ್ಮ ಪ್ರಕಾರ ಯಾವ ಥರ ಮಾಡಿದ್ರೆ ಕೂಡ ವಿನ್ ಮಚ್ ಬೆಟರ್? Bultu I felt really better. Yes. Actually, it's Bultu. Shankar. So Bultu, I don't remember, but when I saw it, it was convincing. Actually, ಇದೇನಿದು ಏನು ಮಾಡೋದಂತ ಮಾಡಿದ್ದ ಅಥವಾ ಏನು ಸುಮ್ಮನೆ ಏನೋ ವೇಗ್ಲಿ ಮಾಡಬೇಡ ಸಮಥಿಂಗ್ ಇಂಪ್ರೆಸ್ ನಮ್ಮ ಇದು ಬ್ರೈನ್ ನನ್ನ ಇಂಟೆಲೆಕ್ಚುಯಲ್ ಪ್ರಾಸೆಸ್ ತೋರಿಸೋಣ ಅನ್ನೋ ಇದಕ್ಕೆ ಬಿದ್ದು ರೈಟರ್ಸ್ ಮಾಡಿದ್ದ ಅಂಥೇಳಿ ಮಾಡಿದ್ದ ನನ್ನ ಅನಿಸ್ತದೆ. ಬಟ್ ಬ್ಲಿಂಕಲ್ಲಿ ಹಾನೆಸ್ಟಿ ಇದು ಇದಕ್ಕೆ ವೆನ್ ಐ ಟಾಕ್ ಟು ದ ಡೈರೆಕ್ಟರ್ ಕ್ರೂ ಇತ್ತು ಪ್ರೆಸೆಂಟ್ ಇತ್ತು ಅವ್ರ ಜೊತೆ ಮಾತಾಡಿದಾಗ ಐ ಫೆಲ್ಟ್ ಹೀಸ್ ಆನ್ ಹಿಸ್ ರೈಟ್ ಪಾತ್. ಬಟ್ ಹಿ ಹ್ಯಾಸ್ ಒಂದು ಏನಿದೆ ಹಿ ಹ್ಯಾಸ್ ಇನ್ಫ್ಯಾಕ್ಟ್ ಫ್ರಮ್ ವೇರಿಯಸ್ ಫಾರಿನ್ ಲ್ಯಾಂಗ್ವೇಜ್ ಮೂವೀಸ್. ಸೊ ಅವನಿಗೆ ಸ್ವಲ್ಪ ನಾಲೆಜ್ ಇದೆ ಅದೆಲ್ಲ ತೊಗೊಂಡು ಅದರಲ್ಲಿ ಸ್ವಲ್ಪ ಹಿ ಹ್ಯಾಸ್ ಅಡಾಪ್ಟೆಡ್ ಸಮ್ ಆಫ್ ದ ಕಾನ್ಸೆಪ್ಟ್ ಫ್ರಮ್ ಡಿಫ್ರೆಂಟ್ ಮೂವೀಸ್. ಅದು ತೊಗೊಂಡು ಅದನ್ನು ಪ್ಲಗ್ ಮಾಡಿ ಹಿ ಹ್ಯಾಸ್ ಮೆಡಿಸಿನ್ ಅಲ್ಲ. ಆ್ಯಂಡ್ ಓಕೆ ಜಸ್ಟ್ ಲೈಕ್ ಸೊ ಹಿಸ್ ಫಸ್ಟ್ ಮೂವಿ ಆ್ಯಸ್ ಎ ಡೈರೆಕ್ಟರ್ ಫಾರ್ ದ ಮೇನ್ ಸ್ಟ್ರೀಮ್ ಸಿನಿಮಾ. ಬಟ್ ಇದನ್ನು ಬಿಟ್ಟು ಅವರು ಮುಂಚೆ ಸುಮಾರು ಥಿಯೇಟರ್ ಮಾಡಿದ್ದಾರೆ ರೈಟ್ ಫ್ರಮ್ ಹಿಸ್ ಯಂಗ್ ಏಜ್. ಸೊ ಸುಮಾರು ಪ್ಲೇಸ್ ಬರೆದಿದ್ದಾರೆ, ಸುಮಾರು ಡೈರೆಕ್ಷನ್ ಮಾಡಿದ್ದಾರೆ. And he has like ample of experience. That's why 15 lakh ಒಳ್ಳೆ ಮೂವಿ ಕೊಡಕ್ಕಾಗಿಲ್ಲ. It's not even a cup of because editing ಹೆಂಗಿದೆ ಅಂತಂದ್ರೆ ಅದೇ ಹೇಳ್ತಾರೆ ಶ್ರೀಧರ್. ಸೊ ಎಡಿಟಿಂಗ್ ಬಂದ್ಬಿಟ್ಟು ಶಶಾಂಕ್ ಜಾಗತ್ತ ಎಷ್ಟು ಶಾರ್ಟ್ಸ್ ರಿಪೀಟ್ ಆಗುತ್ತೆ. ಸೊ ಲೈಕ್ ವಿತ್ ಒನ್ ಫ್ರೇಮ್ ಸೊ ಒಬ್ರಿದ್ದಾರೆ ಒಬ್ರಿಲ್ಲ. ಆ್ಯಂಡ್ ಟು ಎಡಿಟ್ ಇಟ್ ಸೆಲ್ಫ್ ಇಸ್ ಅ ವೆರಿ ಹ್ಯೂಜ್ ಟಾಸ್ಕ್. ಕಷ್ಟಕರ ಸಾಧ್ಯ ನನ್ಗೆ ಕೇಳಿದ್ರು. ಸೊ ಅದನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಅದು ಶ್ರೀ ಅದೇ ಹೇಳ್ತಾರೆ. ಸೊ ಅವರು ಶಶಾಂಕ್ ಇರೋದ್ರಿಂದನೇ ನನಗೆ ಹೆಲ್ಪ್ ಆಯಿತು. ಅವರೆಲ್ಸ್ ಲೈಕ್ ಐ ವುಡ್ ಹ್ಯಾವ್ ಮೆಸ್ಡ್ ಅಪ್ ಮೇ ಬಿ ಅವರಿಲ್ಲ ಅಂತಂದಿದ್ರು. ಬಿಕಾಸ್ ಈ ನೀವು ಲೈಕ್ ಯಾವ ಶಾರ್ಟು ಯಾವ ಇದರಲ್ಲಿದೆ, ಸೊ ಯಾವ್ದಾದ್ಮೇಲೆ ಯಾವುದಿತ್ತು, ಸೊ ನಮ್ಗೆ ಯಾವ್ದು ಬೇಕು, ಎಲ್ಲಿ ಎಡಿಟ್ ಮಾಡಿ ಎಲ್ಲಿ ಹಾಕಬೇಕು ಅಂತ ಅನ್ನೋದು ನಮಗೆ ನೀಟಾಗಿ ಸಜೆಸ್ಟ್ ಮಾಡುತ್ತೆ. ಸೊ ಕಥೆ ಮೂಲ ಸಾರ ಬಂದು ಮೂಲ ಸಾರ ಅಂತ ಇದರಲ್ಲಿ ಏನಂತ ಹೇಳಕ್ಕೆ ಸಾಧ್ಯ? ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಅಲ್ಲ. ಈಗ ನೀವು ಅಂದರೆ ನಾವು ಯಾವುದೋ ಒಂದು ವಿಷಯ ಮಾಡೋಕ್ಕಾಗದೇ ಇರೋದನ್ನ ಸೊ ಯಾವುದೋ ಒಂದು ಸಾಧನದಿಂದ ಮಾಡೋಕ್ಕೆ ಹೋಗಿ ಅದರದೇ ಆದಂತಹ ಒಂದು ನೋವಲ್ಲಿ ನಾವು ಎಂಟೈರ್ಡ್ ಆಗಿ ಅದರಿಂದ ಆಚೆ ಆಗದೇ ಇರೋದೇ ಈ ಕಥಾ. ಬೇಸಿಕಲಿ ನಾವು ಒಂದು ಅಟ್ಯಾಚ್ ಆಗ್ಬಿಟ್ಟು ಈಗ ಅವ್ರೇನು ಹೇಳಿದ್ರಲ್ಲ ಅರ್ಥ ಅದೆಲ್ಲ ಸಮರಿ ಮಾಡಿರೋದು ಆ ವಿಷಯವನ್ನ ಸಮರಿ ಹೇಳಬೇಕಾದ್ರೆ ಹೇಳೋಕೆ ಹೋಗಿ ಮತ್ತೆ ಹೇಳಬೇಕಾದ್ರೆ ಮತ್ತೆ ಅದ್ರ ಬಗ್ಗೆ ಹೆಚ್ಚಿಗೆ ಏನು ಸಂಬಂಧ ಅಂತ ಬ್ಲಿಂಕ್ ಅಂತಂದ್ರೆ ಬ್ಲಿಂಕ್ ಅಂತ ಇದಕ್ಕೆ ಟೈಟಲ್ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರು ಆ ಮನುಷ್ಯನಿಗೆ ಇರುತ್ತಲ್ಲ ಅವ್ನು ಬ್ಲಿಂಕ್ ಮಾಡಲಿಕ್ಕೆ he can hold his eyes without blinking for long time. So ಅವನ ಹತ್ರ ಇರೋ ಟೆಕ್ನಾಲಜಿ ಅವ್ರ ಏನು ಇದೆ ಅಲ್ಲ, ಸೊ ಟು ಟೈಮ್ ಟ್ರಾವೆಲ್ ಯು ಶುಡಂಟ್ ಬ್ಲಿಂಕ್. ಆ ಟೈಮಲ್ಲಿ ಬ್ಲಿಂಕ್ ಮಾಡಿದ್ರೆ ವಿಲ್ ಬಿ ಕಮಿಂಗ್ ಬ್ಯಾಕ್ ಹಂಗೆ. ಸೊ ಐ ಡ್ರಾಪ್ ಬಂದಿರುತ್ತೆ. ಸೊ ನೀವು ಹಾಕೋತೀರ ಆ ಡ್ರಾಪ್ನ ಹಾಕೊಂಡ್ಬಿಟ್ಟು ನೀವು ಹಾಗೆ ಕಣ್ ತೆಗೆದು ಬ್ಲಿಂಕ್ ಮಾಡಿದ್ರೆ ಕೂತಿರೋದು. ನೀವು ಎಷ್ಟು ತನಕ ಬ್ಲಿಂಕ್ ಮಾಡಲ್ವೋ ಅಷ್ಟು ತನಕ ನೀವು ಆ ಟೈಮ್ ಝೋನಲ್ಲಿ ಇರ್ತೀರ. ಸೊ ಯು ಹ್ಯಾವ್ ಟು ಸೆಟ್ ಯುವರ್ ಟೈಮ್. ಅದು ಇದು ಡ್ರಾಪ್ ಹಾಕೋಬೇಕು. ಅಷ್ಟು ತನಕ ನೀವು ವಿತೌಟ್ ಬ್ಲಿಂಕಿಂಗ್ ಇರ್ತೀರಾ. ನೀವು ಅಲ್ಲಿ ಏನೇನು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಿ, ಏನು ಚೇಂಜಸ್ ಮಾಡ್ಕೊಂತೀರಿ ನಿಮ್ಮ ಟೈಮ್ ಲೈನಲ್ಲಿ. ಅದು ಸಮಥಿಂಗ್ ಸಮ್ ಅದರ್ಸ್ ಟೈಮ್ ಲೈನ್. ಅವ್ನಿಗೆ ಕ್ಯಾರೆಕ್ಟರ್ ಗೊತ್ತಿಲ್ಲ ಅದು ನಮ್ಮ ಟೈಮ್ ಲೈನ್ ಅಂತ. ಬಟ್ ಜಸ್ಟ್ ಹಿ ವಿಲ್ ಬಿ ಗೋಯಿಂಗ್ ಟು ಸರ್ಚ್ ಹಿಸ್ ಫಾದರ್ ಏನಾಗಿರುತ್ತೆ ಅಂತೇಳಿ. ತನ್ನ ತಂದೆಗೆ ಏನಾಗಿದೆ, ಇದಕ್ಕೆ ಕಣೆಯಾಗಿದ್ದಾನೆ, ಅವ್ರ ಅಮ್ಮಗೆ ಎಷ್ಟು ಕೇಳ್ತೀರಿ ಹೇಳ್ತಿರಲ್ಲ. ತನ್ನ ತಂದೆ ಹುಡ್ಕೋಕೆ ಹೋಗಿ ಇಷ್ಟೇ ತಂದು ಅದು ತಂದೆ ಹೋಗ್ತಿರೋದು ತಂದೆ ಇರಲ್ಲ ಆ್ಯಕ್ಚುಲಿ. ಅದು ತನ್ನ ಮಾವ ಇರ್ತಾನೆ. ಅದು ಗೋಪಾಲಕೃಷ್ಣ ದೇಶಪಾಂಡೆ ಅವ್ರ ಕ್ಯಾರೆಕ್ಟರ್. ಅದನ್ನು ಹುಡುಕ್ತಾ ಹೋಗಿ ಬೇರೆ ಬೇರೆ ಆನ್ಸರ್ ಸಿಗ್ತಾ ತಾನು ಯಾರು ಅಂತ ಗೊತ್ತಾಗ್ತಾ ಹೋಗಿ ತನ್ನನ್ನು ತಾನು ನಾಶ ಮಾಡಿಕೊಂಡು ಆ ಟೈಮ್ ಲೈನ್ನ ಇದು ಎರೇಸ್ ಮಾಡ್ಕೊಂಡು ಇದು ಅಷ್ಟೇ. ಏನ್ ಮಾಡಿದ್ರು ಅಂದ್ರೆ ಆ
ಆವಾಗಲೇ ಹೇಳಿದ್ರಲ್ಲ, ತಂದೆನ ಹುಟ್ಟಿಬಿಟ್ಟು ಆಮೇಲೆ ಮಗನ ಹುಟ್ಟಿಸ್ತಾರೆ, ಅವ್ರು ತಾವೇ ಯಾಕಂದ್ರೆ how it is the story of I am trying to figure out my father linked to the name of the movie Blink. ಅದು ಕನೆಕ್ಷನ್ ಸಿಗ್ತಾ ಇಲ್ಲ. ಓಕೆ, ಎರಡು ಚಿಕ್ಕ ಪ್ರಶ್ನೆಗಳು. ಮೊದಲನೇ ಗೋಪಿಜಿ, ನಿಮ್ದು ನೆಕ್ಸ್ಟ್ ಡೇಟ್ ಯಾವಾಗಿದೆ ನಮ್ಮದು? ನಮ್ಮದು ಜೂನ್ 2. ಇಲ್ಲೂ ಸಹ ಪರ್ಸನಲ್ ಕ್ಯಾಲೆಂಡರ್ ಕೊಡಬೇಕು.